ಪ್ರಾಚೀನ ಋಷಿಗಳು ಎಷ್ಟು ಪ್ರಬಲವಾದ ಬುದ್ಧಿವಂತರಾಗಿದ್ದರು ಎಂದರೆ ಪದಗಳಿಗಿಂತ ಹೆಚ್ಚಾಗಿ ಸಂಕೇತಗಳ ಮೂಲಕ ದೈವತ್ವವನ್ನು ವ್ಯಕ್ತಪಡಿಸಲು ಅವರು ಅರಿತುಕೊಂಡರು. ಏಕೆಂದರೆ ಪದಗಳು ಕಾಲಾನಂತರದಲ್ಲಿ ಬದಲಾಗುತ್ತವೆ, ಆದರೆ ಚಿಹ್ನೆಗಳು ಬದಲಾಗದೆ ಉಳಿಯುತ್ತವೆ. ನಾವು ಗಣೇಶನನ್ನು ಪೂಜಿಸಿದಾಗ ಅವನು ಪ್ರತಿನಿಧಿಸುವ ಗುಣಗಳು ನಮ್ಮಲ್ಲಿ ಉಳಿಯುತ್ತವೆ. ಗಣ ಈ ಅಸ್ತಿತ್ವದಲ್ಲಿರುವ ಜಗತ್ತು ಅಣುಗಳ ಸಂಗ್ರಹವಲ್ಲದೆ ಬೇರೇನೂ ಅಲ್ಲ ಎಂಬ ಅಂತಿಮ ಸತ್ಯವನ್ನು ಸೂಚಿಸುತ್ತದೆ. ಇದನ್ನು ಗಣ ಸಾಮೂಹಿಕ ರೂಪ ಎಂದು ಕರೆಯಲಾಗುತ್ತದೆ. ನಮ್ಮ ಸ್ವಂತ ದೇಹವು ಗಣ. ಇದು ಮಾಂಸ, ರಕ್ತ ಮತ್ತು ಮೂಳೆ ಮಜ್ಜೆಗಳಿಂದ ಮಾಡಲ್ಪಟ್ಟಿದೆ. ಹೀಗಾಗಿ ಎಲ್ಲಾ ಗಣಗಳ ಪ್ರಭು ಗಣೇಶ. ಆನೆ ತಲೆ ಅಧಿಕಾರ, ಸಹಿಷ್ಣುತೆ, ಶಕ್ತಿ ಮತ್ತು ಧೈರ್ಯವನ್ನು ಸೂಚಿಸುತ್ತದೆ. ವಾಹನವಾದ ಇಲಿ ಬಂಧಿಸುವ ಹಗ್ಗಗಳನ್ನು ಇಲಿ ಕಡಿಯುವುದನ್ನು ಸೂಚಿಸುತ್ತದೆ. ಅಜ್ಞಾನದ ಹಾಳೆಗಳನ್ನು ಕತ್ತರಿಸಿ ಆನೆಯನ್ನು ಸಹ ಸಾಗಿಸಬಲ್ಲ ಮಂತ್ರದಂತೆ ದೊಡ್ಡ ಹೊಟ್ಟೆ ಉದಾರ ಮತ್ತು ಸಂಪೂರ್ಣ ಸ್ವೀಕಾರವನ್ನು ಸೂಚಿಸುತ್ತದೆ. ಏಕದಂತ ಏಕಾಗ್ರತೆಯನ್ನು ಸೂಚಿಸುತ್ತದೆ. ಮೇಲಕ್ಕೆತ್ತಿದ ಕೈ ರಕ್ಷಣೆಯನ್ನು ಚಿತ್ರಿಸುತ್ತದೆ. ತಗ್ಗಿಸಿದ ಕೈ ಅಂತ್ಯವಿಲ್ಲದ ದಾನವನ್ನು ಸೂಚಿಸುತ್ತದೆ. ಮತ್ತು ನಾವೆಲ್ಲರೂ ಒಂದು ದಿನ ಭೂಮಿಯಲ್ಲಿ ವಿಲೀನಗೊಳ್ಳುತ್ತೇವೆ ಎಂಬ ಅಂಶವನ್ನು ಸಹ ಸಂಕೇತಿಸುತ್ತದೆ. ಗಣೇಶನ ರಿದ್ಧಿ ಮತ್ತು ಸಿದ್ಧಿ ಎಂಬ ಪತ್ನಿಯರು. ರಿದ್ಧಿ ಬುದ್ಧಿವಂತಿಕೆ ಮತ್ತು ಸಿದ್ಧಿ ವರ್ಧಿತ ಸಾಮರ್ಥ್ಯಗಳು ಎರಡೂ ಬುದ್ಧಿವಂತಿಕೆಯೊಂದಿಗೆ ಒಟ್ಟಿಗೆ ಹೋಗುತ್ತವೆ ಎಂಬುದನ್ನು ಸೂಚಿಸುತ್ತದೆ. ಗಣೇಶನನ್ನು ಬುದ್ಧಿವಂತಿಕೆಯ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ. ಅಂಕುಶ ಮತ್ತು ಕುಣಿಕೆ. ಅಂಕುಶ ಆನೆಯನ್ನು ಎಚ್ಚರಗೊಳಿಸಲು ಬಳಸುವ ಕೋಲು ಜಾಗೃತಿಯನ್ನು ಸೂಚಿಸುತ್ತದೆ ಮತ್ತು ಪಾಶ ಕುಣಿಕೆ ನಿಯಂತ್ರಣವನ್ನು ಸೂಚಿಸುತ್ತದೆ. ಆಂತರಿಕ ಜಾಗೃತಿಯೊಂದಿಗೆ ಸಾಕಷ್ಟು ಶಕ್ತಿ ಬಿಡುಗಡೆಯಾಗುತ್ತದೆ ಮತ್ತು ಸರಿಯಾದ ಮಾರ್ಗದರ್ಶನ ನಿಯಂತ್ರಣ ಇಲ್ಲದೆ ಅದು ಹಾಳಾಗಬಹುದು ಎಂದು ಅವು ಒಟ್ಟಾಗಿ ಸೂಚಿಸುತ್ತವೆ. ಮೋದಕ ಗಣೇಶನ ಕೈಯಲ್ಲಿರುವ ಮೋದಕವು ಅಂತಿಮ ಆನಂದವನ್ನು ಸಾಧಿಸುವುದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.